ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿಂ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೇ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ನಾವು ಆರೋಗ್ಯದಿಂದ ಇರಬೇಕು ಅಂದರೆ ನಮ್ಮ ಕರುಳಿನ ಆರೋಗ್ಯ ಚೆನ್ನಾಗಿರಬೇಕು. ನಮ್ಮ ಕರುಳಿನ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ನಮ್ಮ ಆಹಾರದಲ್ಲಿ ನಾರಿನಂಶ ಹೆಚ್ಚಾಗಿ ಇರಬೇಕು, ಫೈಬರ್ ಅಂಶ ಹೆಚ್ಚಾಗಿರಬೇಕು. ಈ ನಾರಿನಂಶ ಹೆಚ್ಚಾಗಿರೋದ್ರಿಂದ ನಮ್ಮ ಆರೋಗ್ಯವನ್ನು ಅದು ಕಾಪಾಡ್ತದೆ. ಹಾಗಾದರೆ ಈ ಫೈಬರ್ ಹೆಚ್ಚಾಗಿರ್ತಕ್ಕಂತಹ, ನಾರಿನಂಶ ಹೆಚ್ಚಾಗಿರ್ತಕ್ಕಂಥ ಆಹಾರಗಳನ್ನ ಸೇವನೆ ಮಾಡೋದ್ರಿಂದ ಯಾವ ಯಾವ ಉಪಯೋಗಗಳಿದೆ ಅಂತಂದರೆ, ಪ್ರಮುಖವಾಗಿ ಮೊದಲನೇದು ಮಲಬದ್ಧತೆ ನಿವಾರಣೆ ಆಗ್ತದೆ, ಕಾನ್ಸ್ಟಿಪೇಷನ್ ಕ್ಲಿಯರ್ ಆಗ್ತದೆ, ಆಹಾರ ಸುಲಭವಾಗಿ ಜೀರ್ಣ ಆಗ್ತದೆ, ದೇಹದಲ್ಲಿರ್ತಕ್ಕಂಥ ವಿಷಪೂರಿತ ಅಂಶಗಳು ಹೊರಹಾಕ್ತದೆ, ರಕ್ತದಲ್ಲಿ ಸಕ್ಕರೆ ಮಟ್ಟ, ಬ್ಲಡ್ ಶುಗರ್ ಲೆವೆಲ್ ನಾರ್ಮಲ್ಲಿಗೆ ಬರ್ತದೆ, ಹಾಗೂ ದೇಹದಲ್ಲಿರ್ತಕ್ಕಂತಹ ಕೆಟ್ಟ ಕೊಲೆಸ್ಟ್ರಾಲ್, ರಕ್ತನಾಳಗಳಲ್ಲಿ ಶೇಖರಣೆಯಾಗಿರ್ತಕ್ಕಂತಹ ಬ್ಯಾಡ್ ಕೊಲೆಸ್ಟ್ರಾಲ್, ಹೃದಯದಲ್ಲಿ ಇರ್ತಕ್ಕಂಥ ಕೆಟ್ಟ ಕೊಲೆಸ್ಟ್ರಾಲ್ನ ನಿವಾರಣೆ ಮಾಡ್ತದೆ, ಆರೋಗ್ಯವನ್ನು ಕಾಪಾಡ್ತದೆ, ಹೃದಯದ ಆರೋಗ್ಯವನ್ನು ಕಾಪಾಡ್ತದೆ. ಹಾಗಾದರೆ ಯಾವ ಯಾವ ಆಹಾರಗಳಲ್ಲಿ ನಾರಿನಂಶ ಅಧಿಕವಾಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಪ್ರಮುಖವಾಗಿ ತರಕಾರಿಗಳಲ್ಲಿ, ಕಾಳು ಬೇಳೆಗಳಲ್ಲಿ, ಧಾನ್ಯಗಳಲ್ಲಿ, ಕೆಲವೊಂದು ಹಣ್ಣುಗಳಲ್ಲಿ ನಾರಿನಂಶ ಹೆಚ್ಚಾಗಿದೆ. ಇವುಗಳನ್ನ ನಾವು ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೋಬಹುದು. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಯಾವ ಯಾವ ಹಣ್ಣುಗಳನ್ನ ನಾವು ಸೇವನೆ ಮಾಡೋದ್ರಿಂದ ನಾರಿನಂಶ ಅಧಿಕವಾಗಿ ಸಿಗ್ತದೆ, ಆರೋಗ್ಯವನ್ನು ಕಾಪಾಡ್ತದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಪ್ರಮುಖವಾಗಿ ರಾಸ್ಬೆರ್ರಿ ಹಾಗೂ ಬ್ಲ್ಯಾಕ್ಬೆರ್ರಿ, ಈ ಹಣ್ಣುಗಳಲ್ಲಿ 100 ಗ್ರಾಮ್, ಈ ಒಂದು ಹಣ್ಣಲ್ಲಿ 7 ಗ್ರಾಮ್ನಷ್ಟು ನಾರಿನಂಶ ಇದೆ. ಹಾಗಾಗಿ ಆಹಾರ ಸುಲಭವಾಗಿ ಜೀರ್ಣ ಆಗ್ತದೆ, ಕರುಳಿನ ಆರೋಗ್ಯ ಕಾಪಾಡ್ತದೆ, ಶುಗರ್ ಲೆವೆಲ್ನು ಕಂಟ್ರೋಲ್ನಲ್ಲಿ ಇಡ್ತದೆ. ಸೀಬೆಹಣ್ಣು ಅಥವಾ ಪೇರಳೆ ಹಣ್ಣು ಅಂತ ಹೇಳ್ತಾರೆ, ಇದರಲ್ಲಿ ವೈಟಮಿನ್ ಸಿ ಅಧಿಕವಾಗಿದೆ. ಪ್ರತಿ 100 ಗ್ರಾಮ್ ಸೀಬೆಹಣ್ಣಲ್ಲಿ 6 ಗ್ರಾಮ್ನಷ್ಟು ಫೈಬರ್ ಅಂಶ ಇದೆ, ಸಾಲ್ಯುಬಲ್ ಫೈಬರ್ ಇದೆ. ಇದಿರೋದ್ರಿಂದ ನಮ್ಮ ಆರೋಗ್ಯವನ್ನು ಕಾಪಾಡ್ತದೆ, ಡೈಜೆಷನ್ ಸರಿಯಾಗಾಗ್ತದೆ, ಕರುಳಿನ ಆರೋಗ್ಯವನ್ನು ಕಾಪಾಡ್ತದೆ. ಪಿಯರ್ ಹಣ್ಣು, ಪಿಯರ್ ಹಣ್ಣಲ್ಲಿ 100 ಗ್ರಾಮ್ ಪಿಯರ್ ಹಣ್ಣಲ್ಲಿ 6 ಗ್ರಾಮ್ನಷ್ಟು ನಾರಿನಂಶ ಇದೆ. ಹಾಗಾಗಿ ಕರುಳಿನ ಆರೋಗ್ಯವನ್ನು ಕಾಪಾಡ್ತದೆ. ಇನ್ನು ಸೇಬು, ಆ್ಯಪಲ್, ಸೇಬಿನಲ್ಲಿ 100 ಗ್ರಾಮ್ ಸೇಬಲ್ಲಿ 5 ಗ್ರಾಮ್ನಷ್ಟು ನಾರಿನಂಶ ಇದೆ. ಹಾಗಾಗಿ ನಮ್ಮ ಆರೋಗ್ಯವನ್ನು ಕಾಪಾಡ್ತದೆ ಹಾಗೂ ಕರುಳಿನ ಆರೋಗ್ಯವನ್ನು ಕಾಪಾಡ್ತದೆ. ಕಿವಿ ಹಣ್ಣು, ಕಿವಿ ಹಣ್ಣಿನಲ್ಲಿ, ಕಿವಿ ಫ್ರೂಟಲ್ಲಿ 100 ಗ್ರಾಮ್ ಕಿವಿ ಫ್ರೂಟಲ್ಲಿ 3 ಗ್ರಾಮ್ನಷ್ಟು, 3 ಇಂದ 4 ಗ್ರಾಮ್ನಷ್ಟು ನಾರಿನಂಶ ಇರೋದ್ರಿಂದ ಆರೋಗ್ಯವನ್ನು ಕಾಪಾಡಲು ಸಹಕಾರಿಯಾಗಿದೆ. ಇನ್ನು ಬಾಳೆಹಣ್ಣು, ಬಾಳೆಹಣ್ಣಿನಲ್ಲಿ 3 ಗ್ರಾಮ್ನಷ್ಟು ಫೈಬರ್ ಅಂಶ ಇದೆ. ಇದನ್ನು ಸೇವನೆ ಮಾಡೋದ್ರಿಂದ ಆರೋಗ್ಯದಿಂದ ನಾವು ಇರಬಹುದು. ಈ ಕಿವಿ ಫ್ರೂಟಲ್ಲಿ ಹಾಗೂ ಪಿಯರ್ ಫ್ರೂಟಲ್ಲಿ ಸಾಲ್ಯುಬಲ್ ಹಾಗೂ ಇನ್ಸಾಲ್ಯುಬಲ್ ಎರಡೂ ಥರ ನಾರಿನಂಶ ಇದೆ. ಹಾಗಾಗಿ ನಮ್ಮ ಡೈಜೆಷನ್ ಸರಿಯಾಗಾಗ್ತದೆ, ಮಲಬದ್ಧತೆ ನಿವಾರಣೆ ಆಗ್ತದೆ, ಕರುಳಿನ ಆರೋಗ್ಯವನ್ನು ಕಾಪಾಡ್ತದೆ. ಹಾಗಾಗಿ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಯಾವ ಯಾವ ಹಣ್ಣುಗಳನ್ನ ನಾವು ಸೇವನೆ ಮಾಡೋದ್ರಿಂದ ನಾರಿನಂಶ ಅಧಿಕವಾಗಿ ಸಿಗ್ತದೆ, ಆರೋಗ್ಯವನ್ನು ನಾವು ಕಾಪಾಡ್ಕೋಬಹುದು ಅನ್ನೋದನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.